Hello, dear student. Now we will discuss about relation between elevation in boiling point and molecular mass. As we said earlier, delta TB is equals to KB into M. So now last ನೋಡಿದ್ದೇವೆ elevation in boiling point formula delta TB is equals to KB into M. Here M is the molality term. So delta TB is equals to KB as it is. So this is replaced by 1000 W2 divided by M2 W1. So ಇದು ರಿಲೇಷನ್ ನಿಮಗೆ ಗೊತ್ತಿದೆ ಆಲ್ರೆಡಿ. ಇಲ್ಲಿ W1 ಮತ್ತು W2 ಅಂದರೆ ಮಾಸ್ ಆಫ್ ದ ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಆ್ಯಂಡ್ M2 ಈಸ್ ಮೋಲಾರ್ ಮಾಸ್ ಆಫ್ ದ solute. So why this term comes? How this M is equals to W2 divided by W1 into 1000 divided by M2. So ಈ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ನಾನಿಲ್ಲಿ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೇನೆ. ಡೆಲ್ಟಾ ಟಿ ಬಿ ಇಸ್ ಈಕ್ವಲ್ಸ್ ಟು ಕೆ ಬಿ ಇಂಟು 1000 W2 divided by M2 into W1. W1 W2 ಯಾರದೇ ಮಾಸ್ ಆಫ್ ದ ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಆಗಿರುತ್ತೆ. M2 ಅನ್ನುವಂಥದ್ದು ಮೋಲಾರ್ ಮಾಸ್ ಆಫ್ ದ solute. So from this equation we can calculate molar mass of the solute directly, that is Kb. Kb is elevation boiling constant or molar constant into 1000 into W2 divided by delta TB into W1. So ನಿಮಗೆ ಈ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಏನಿದೆ ಅಲ್ವಾ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಈ ಫಾರ್ಮುಲಾದ ಮೇಲೆ ನಿಮಗೆ ಪ್ರಾಬ್ಲಮನ್ನು ಕೇಳ್ತಾರೆ, ಕರೆಕ್ಟಾಗಿ ನೆನ್ಪಿಟ್ಕೊಡ್ರಿ. M2 molar mass of the solute. So W2 ಅಂದರೆ mass of the solvent, W1 mass of the solute. Let's discuss one problem. When boiling point of benzene is 353.23 Kelvin, when 1.80 gram of a non-volatile solute was dissolved in it, 90 gram of benzene, the boiling point is raised to 354.11 Kelvin. Calculate the molar mass of the solute. Kb for benzene is 2.53 Kelvin kg per mole. So question ಅನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನಮಗೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆನ್ಝೀನ್ ಎಷ್ಟಿದೆ? 353.23 Kelvin. ಸೊ ಎಷ್ಟು ಸೊಲ್ಯೂಟನ್ನು ತೊಗೋತೀರಾ? 1.80 ಗ್ರಾಮ್ ಆಫ್ ಸೊಲ್ಯೂಟ್. ಎಷ್ಟು ಗ್ರಾಮ್ ಆಫ್ ಬೆನ್ಝೀನ್? 90 ಗ್ರಾಮ್ ಆಫ್ ಬೆನ್ಝೀನ್. ದ ಬಾಯ್ಲಿಂಗ್ ಪಾಯಿಂಟ್ ಈಸ್ ರೇಸ್ಡ್ ಟು, ಬಾಯ್ಲಿಂಗ್ ಪಾಯಿಂಟ್ ಎಷ್ಟು ರೇಸ್ ಆಗುತ್ತೆ? 354.11 Kelvin. ಆ್ಯಂಡ್ ದ ಒನ್ ಮೋರ್ ಗಿವನ್ ಥಿಂಗ್ ಈಸ್ ಎಲಿವೇಶನ್ ಕಾನ್ಸ್ಟೆಂಟ್, ಇಟ್ ಈಸ್ Kb ಈಸ್ ಈಕ್ವಲ್ಸ್ ಟು 2.53 Kelvin kg per mole. Here we know the value of Kb, that is 2.53 Kelvin kg per mole. W1 is given 90 gram, W2 is given 1.80 gram. So we can easily calculate delta TB. So they gave the value of TB naught and TB. TB naught is 354.11 Kelvin and TB value is 353.23 Kelvin. ಸೊ ಈ ಹೈಯರ್ ವ್ಯಾಲ್ಯೂಸಲ್ಲಿ ಲೋವರ್ ವ್ಯಾಲ್ಯೂಸನ್ನು ಮೈನಸ್ ಮಾಡಿ ನಿಮಗೇನು ಸಿಗುತ್ತೋ? ಇನ್ಕ್ರೀಸ್ ಇನ್ ಆರ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ದಟ್ ಈಸ್ ಈಕ್ವಲ್ಸ್ ಟು 0.88 Kelvin. ನೆಕ್ಸ್ಟ್ ಫಾರ್ಮುಲಾನ ಯೂಸ್ ಮಾಡಿ. M2 ಈಸ್ ಈಕ್ವಲ್ಸ್ ಟು 1000 W2 ಇಂಟು KB ಡಿವೈಡೆಡ್ ಬೈ ಡೆಲ್ಟಾ TB ಇಂಟು W1. ಸಿಂಪಲ್ ಸಬ್ಸ್ಟಿಟ್ಯೂಷನ್. 1000 ಆ್ಯಸ್ ಇಟ್ ಈಸ್, W2 ಪ್ಲೇಸಲ್ಲಿ ಅದರ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ 1.8, KB ಅಂದರೆ 2.53 divided by delta TB, that is 0.88 Kelvin into W1, 90. Here M2 becomes 58 gram per mole. So this is the method to calculate the molar mass of the solute. So here we can easily calculate the delta TB, or we can calculate KB value if they gave M2 ವ್ಯಾಲ್ಯೂ. ಸೊ ಇಲ್ಲಿ ಯಾವುದಾದ್ರೂ ಒಂದು ವ್ಯಾಲ್ಯೂ ಅನ್ನೋನ್ ಇರುತ್ತೆ, ಉಳಿದಿರೋದನ್ನು ಕೊಟ್ಟಿರ್ತಾರೆ. ಸೊ ಆ ಕೊಟ್ಟಿರೋ ವ್ಯಾಲ್ಯೂವನ್ನು ಫಾರ್ಮುಲಾದಲ್ಲಿ ಕರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮಗೆ ಅನ್ನೋನ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬರುತ್ತೆ. ಅದಕ್ಕೆ ಏನು ಬೇಕು? ನಿಮಗೆ ಈ ಫಾರ್ಮುಲಾ ಗೊತ್ತಿರುತ್ತೆ. M2 is equals to 1000 W2 KB divided by delta TB into W1. ಸಿಂಪಲ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಇರುತ್ತೆ.
ಕರೆಕ್ಟಾಗಿ ನೋಡಿಕೊಡ್ರಿ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು.